ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಭೈರತಿ ರಣಗಲ್ ಚಲನಚಿತ್ರ ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಫ್ರೆಂಡ್. ಇದು ನಿಜಕ್ಕೂ ಒಂದು ರೆಕಾರ್ಡ್ ಬ್ರೇಕ್ ಮಾಡಿರುವಂತಹ ಭೈರತಿ ರಣಗಲ್ ಚಿತ್ರ ಅಂತಲೇ ಹೇಳಬೇಕು. ದಿನಕ್ಕೂ ಒಂದೊಂದು ರೆಕಾರ್ಡ್ ಮಾಡ್ತಾಯಿದೆ ಫ್ರೆಂಡ್. ಇಲ್ಲಿ ಏನು ಒಂದು ಶೋ ಅಂದರೆ ಒಂದು ಶೋ ಸುಮಾರು ಒಂದು 500ರಿಂದ 600 ಸೀಟ್ಗಳು ಮಹಿಳೆಯರು ಬುಕ್ ಮಾಡ್ಕೊಂಡು 7 ಗಂಟೆ ಶೋಗೆ ನೋಡಿದ್ದಾರೆ ಅಂದರೆ ಇದು ರೆಕಾರ್ಡ್ ಅಲ್ಲದೇ ಏನು ನೋಡಿ. ಒಂದು ಸೀಟ್ ಬಿಡ್ದಂಗೆ ಮಹಿಳೆಯರು ಸೀಟ್ ಬುಕ್ ಒಂದು ಶೋನ ಟಾಕೀಸ್ ಬುಕ್ ಮಾಡ್ಕೊಂಡು ಮಹಿಳೆಯರು ವೀಕ್ಷಣೆ ಮಾಡಿದ್ದಾರೆ ಫ್ರೆಂಡ್. ಇಲ್ಲಿ ಅವ್ರ ಫ್ಯಾಮಿಲಿ, ಗಂಡ ಹೆಂಡತಿ ಮತ್ತು ಅವ್ರ ಫ್ಯಾಮಿಲಿ ಫ್ರೆಂಡ್. ಇದು ಯಾವ ಜಾಗ ಅಂತಂದರೆ ಪೀಣ್ಯದ ಹತ್ರ, ನಮ್ಮ ಜಾಲಹಳ್ಳಿ ಕ್ರಾಸ್ ಪೀಣ್ಯದ ಹತ್ರ ಬರುವಂತಹ ಭಾರತಿ ಚಿತ್ರಮಂದಿರದಲ್ಲಿ ಒಂದು ಶೋ ಫ್ಯಾಮಿಲಿ ಏನು ಗಾರ್ಮೆಂಟ್ಸ್ ಮಹಿಳೆಯರು ಎಲ್ಲ ಸೇರಿ ಟಿಕೆಟ್ ಬುಕ್ ಮಾಡ್ಕೊಂಡು ನೋಡಿರುವಂಥ ಒಂದು ಚಿತ್ರ. ಇದು ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಹಿಳೆಯರು ಬುಕ್ ಮಾಡಿ ನೋಡಿರುವಂತಹ ಒಂದು ಚಿತ್ರ ಫ್ರೆಂಡ್. ಇದು ರೆಕಾರ್ಡ್ ಬ್ರೇಕು ಫ್ರೆಂಡ್. ಇದು ನೋಡಿ, ರಣಗತಿ ಬೈ ಶಿವರಾಜ್ಕುಮಾರ್ ನಟಿಸಿದಂಥ ಪಿಕ್ಚರು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಕ್ಯಾಮ್ರಾದಲ್ಲಿ ಹಿಡ್ದಿರೋದು ಸ್ವಲ್ಪ ಕತ್ತಲಲ್ಲಿ ನಿಮಗೆ ಕಾಣ್ತಾಯಿಲ್ಲ, ಬಟ್ ಇಲ್ಲಿ ನಿಮಗೆ ಸೀನ್ಸ್ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರತಿ ಮಹಿಳೆಯರು ಇಲ್ಲಿ ಇದ್ದಾರೆ ಫ್ರೆಂಡ್. ಇದು ಒಂದು ನಿಜವಾಗ್ಲೂ ಒಂದು ಉತ್ತಮವಾದ ಭೈರತಿ ರಣಗಲ್ ಅವ್ರಿಗೆ ಸಿಕ್ಕಿರುವಂಥ ಪ್ರಶಂಸನೆ ಅಂತ ಹೇಳ್ಬೋದು ಫ್ರೆಂಡ್. ಇದು ಅದ್ಭುತ ಚಿತ್ರ, ಅಷ್ಟು ಚೆನ್ನಾಗಿದೆ ಫಿಲಮ್, ಅಷ್ಟು ಚೆನ್ನಾಗಿ ಮೂಡಿ ಬಂದಿರುವಂತಹ ಚಿತ್ರ ಭೈರತಿ ರಣಗಲ್ ಫ್ರೆಂಡ್. ಇದು ಏನು ಶಿವರಾಜ್ಕುಮಾರ್ ನಟನೆ, ನರ್ತನ್ ಅವರು ನಿರ್ದೇಶನದ ಈ ಚಿತ್ರ ನಿಜವಾಗ್ಲೂ ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೇಲಿ ಕೂತಿರೋಂಥ ಮಹಿಳೆಯರು ಟಾಕೀಸ್ ತರಿಸ್ಕೊಂಡಿದ್ದಾರಲ್ಲ, ಅದು ಗ್ರೇಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಅಷ್ಟು ನರ್ತನ್ ಅವರು ನಿರ್ದೇಶನ ಮಾಡಿದ್ದಾರೆ, ಶಿವರಾಜ್ಕುಮಾರ್ ಅದೇ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಭೈರತಿ ರಣಗಲ್ ಒಂದು ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಯಾರೂ ಮಾಡಿದಂಥ ಒಂದು ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮಹಿಳೆಯರೇ ಒಂದು ಶೋ ಫುಲ್ 7 ಗಂಟೆ ಶೋನ ಬುಕ್ ಮಾಡ್ಕೊಂಡು ಗಾರ್ಮೆಂಟ್ಸ್ ಮಹಿಳೆಯರು ವೀಕ್ಷಣೆ ಮಾಡಿರೋದಂತಹ ಒಂದು ರೆಕಾರ್ಡ್ ಬ್ರೇಕ್ ಅಂತಲೇ ನಾವು ತಿಳಿಸ್ಬೋದು ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ತೆ.